ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, KFD ನೇಮಕಾತಿ 2026ರಲ್ಲಿ 700ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಏನು ನೋಟಿಫಿಕೇಶನ್ ಬಿಟ್ಟಿದ್ರೋ ಅದರ ಬಗ್ಗೆ ಈಗ ಭ್ರಷ್ಟಾಚಾರ ನಡೆದಿರೋದು ಬಯಲಿಗೆ ಬಂದಿದೆ. ಅದರ ಬಗ್ಗೆ ಸಂಪೂರ್ಣ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೂ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆ ಏನಂದ್ಬಿಟ್ಟು ವಿಡಿಯೋ ಕೊನೆಯದಲ್ಲಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅರಣ್ಯ ರಕ್ಷಕ ಬಿಟ್ ಫಾರೆಸ್ಟ್ ಹುದ್ದೆ ಆಗಿರುತ್ತೆ. ಇದು ಅರ್ಹತೆ ಬಂದು 12ನೇ ತರಗತಿ PUC ಪಾಸ್ ಆಗಿರೋರಿಗೆ ಈ ಅರಣ್ಯ ರಕ್ಷಕ ಬಿಟ್ ಫಾರೆಸ್ಟ್ ಹುದ್ದೆ ಅನ್ವಯಿಸುತ್ತೆ. ಮತ್ತು ವಯಸ್ಸಿನ ಮಿತಿ ನೋಡೋದಾದ್ರೆ 18ರಿಂದ 27 ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ. ಇವರ ಸಂಬಳ ನೋಡೋದಾದ್ರೆ 23,500ರಿಂದ 47,650 ರೂಪಾಯಿಗಳವರೆಗೂ ಸಂಬಳ ಕೊಡ್ತಾರೆ. ಮತ್ತು ಇದು ಗ್ರೂಪ್ C ಹುದ್ದೆಗಳಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋದಾದ್ರೆ ಅರಣ್ಯ ವೀಕ್ಷಕ. ಇದು ಅರ್ಹತೆ ನೋಡೋದಾದ್ರೆ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ SSLC ಪಾಸ್ ಆಗಿರಬೇಕು. ವಯೋಮಿತಿ ನೋಡೋದಾದ್ರೆ 18 ವರ್ಷ ಕನಿಷ್ಠ, ಗರಿಷ್ಠ ಬಂದು 35 ವರ್ಷ ಆಗಿರಬೇಕು. ಸಂಬಳ ಬಂದು 18,600ರಿಂದ 32,600 ರೂಪಾಯಿಗಳು ಕೊಡ್ತಾ ಇದ್ದಾರೆ. ಹುದ್ದೆ ಸಂಖ್ಯೆ ನೋಡೋದಾದ್ರೆ 310 ಹುದ್ದೆಗಳಾಗಿರುತ್ತೆ. ಇದು ಗ್ರೂಪ್ D ಹುದ್ದೆಗಳಾಗಿರುತ್ತೆ. ಫ್ರೆಂಡ್ಸ್, ಏನು ಈ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೋ KFD ನೇಮಕಾತಿ ಅರಣ್ಯ ಇಲಾಖೆದವರು, ಇದು ಭ್ರಷ್ಟಾಚಾರ ನಡೆದಿದೆ ಫ್ರೆಂಡ್ಸ್. ಇದರಲ್ಲೂ ಹೇಗಂದ್ರೆ ಅರಣ್ಯ ರಕ್ಷಕ ಬೀಟ್ ಫಾರೆಸ್ಟ್ ಹುದ್ದೆ ಇದೆಯಲ್ಲ, ಇದು ಬಂದು ಎಕ್ಸಾಮ್ ನಡೆಸೋದಿಲ್ಲಂತೆ ಈ ಸರಿ. ಓಕೆನಾ? ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಅವರು ಹೇಳ್ತಾ ಇದ್ದಾರೆ, ಇದು ಸೆಕೆಂಡ್ PUC ಪರ್ಸೆಂಟೇಜ್ ಬಂದಿರುತ್ತಲ್ಲ, ಪರ್ಸೆಂಟೇಜ್ ಮೇಲೆ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊತೀವಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ? ಹಾಗೆ ಅರಣ್ಯ ವೀಕ್ಷಕ ಹುದ್ದೆಗಳಿಗೂ ನೋಡೋದಾದ್ರೆ ಇದು SSLC ವಿದ್ಯಾರ್ಹತೆ ತಗೊಳ್ತಾ ಇದ್ದಾರೆ. ಇದು ಬಂದು ಎಕ್ಸಾಮ್ ನಡೆಸಲ್ಲ, ಇದ್ರಿಗೂ ಪರ್ಸೆಂಟೇಜ್ ಮೇಲೆ ಆಧಾರದ ಮೇಲೆ ನಾವು ರಿಕ್ರೂಟ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಈಗ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಪರ್ಸೆಂಟೇಜ್ ಮೇಲೆ ಬೇಡ, ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಕೋವಿಡ್ ಟೈಮಲ್ಲಿ ಏನು 3 ವರ್ಷ ಕೋವಿಡ್ ಇತ್ತಲ್ಲ, ಆ ಟೈಮಲ್ಲಿ ಸೆಕೆಂಡ್ PUC ಎಕ್ಸಾಮ್ ಮತ್ತು SSLC ಎಕ್ಸಾಮಲ್ಲೂ ಎರಡರಲ್ಲೂ ಗೋಲ್ಮಾಲ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗಂದರೆ, ಈಗ SSLC ಎಕ್ಸಾಮ್ ತೊಗೊಂಡ್ರೆ SSLC ಎಕ್ಸಾಮಲ್ಲಿ 2020ರಿಂದ 23ರವರೆಗೂ ಯಾರು ಪಾಸ್ ಆಗಿದ್ದಾರೋ ಅವರು ಪರ್ಸೆಂಟೇಜ್ ನೋಡಿದ್ರೆ 95, 96, 97ವರೆಗೂ ಇದೆ. ಓಕೆನಾ? SSLCಯಲ್ಲಿ. ಹಾಗೆ ಸೆಕೆಂಡ್ PUCಯಲ್ಲಿ ತಗೊಂಡ್ರೆ ಅವ್ರದ್ದು 92, 93, 95 ಮೇಲೆ ಇದೆ. ಅದಕ್ಕಾಗಿ ಈ ನೋಟಿಫಿಕೇಶನ್ ಅವ್ರಿಗೆ ಅನ್ವಯವಾಗುವಂತೆ ನೀವು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು, ಅದಕ್ಕಾಗಿ 2020ರ ಹಿಂದೆ 19, 18ರ ಈ ಹಿಂದೆ ಯಾರು ಪಾಸ್ ಆಗಿದ್ದಾರೋ ಅವರು ಆ ಅಭ್ಯರ್ಥಿಗಳು ಕೇಳೋದೇನೆಂದರೆ, ನಮಗೆ OMR ಎಕ್ಸಾಮ್ ನಡೆಸಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಇದು OMR ಎಕ್ಸಾಮ್ ಮಾಡಿದ್ರೆ ಇದು ಯಾವುದೇ ಒಂದು ಭ್ರಷ್ಟವನ್ನು ಮಾಡಲು ಇದರಲ್ಲೂ ಆಗಲ್ಲ. ಮತ್ತು ಅಭ್ಯರ್ಥಿಗಳು ಅವರ ಇಚ್ಛೆಯಂತೆ ಮತ್ತು ಅವರು ಅವರು ಏನು ಓದಿರ್ತಾರೋ ಅದರ ಮೇಲೆ ಡಿಪೆಂಡ್ ಆಗಿ ಅವ್ರು ಪಾಸ್ ಆಗಿರ್ತಾರೆ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಇನ್ನೂ ಏನು ಮುನ್ನೆಚ್ಚರಿಕೆಯನ್ನು ಕೊಟ್ಟಿಲ್ಲ. ಸರ್ಕಾರ ಇದರ ಬಗ್ಗೆ ಆದಷ್ಟು ಬೇಗ ಮುನ್ನೆಚ್ಚರಿಕೆಯನ್ನು ವಹಿಸಿ ಇದನ್ನು ಕೂಡ KFD ನೇಮಕಾತಿ ಏನಿದೆ ಅಲ್ಲ, ಅರಣ್ಯ ಫಾರೆಸ್ಟ್ ಮತ್ತು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಏನು 700ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಸೂಚನೆ ಹೊರಡಿಸಿದ್ದಾರೋ ಇದು ಎಕ್ಸಾಮ್ ನಡಿಬೇಕಂದ್ಬಿಟ್ಟು ಈಗ ನಮ್ಮ ಅನಿಸಿಕೆ ಆಗಿರುತ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಇದೆ, ಅದು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಕೇಳ್ತೀನಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು